ಡಿಸೆಂಬರ್ 31 ಬುಧವಾರ ರಾತ್ರಿ 12 ಗಂಟೆ ಸರಿಯಾಗಿ ನಿಮ್ಮ ಮನೆಯಲ್ಲಿ ಈ ದೀಪವನ್ನು ಬೆಳಗಿದರೆ ಮುಂದಿನ 2026 ವರ್ಷ ಪೂರ್ತಿ ಮನೆಯಲ್ಲಿ ದುಡ್ಡಿನ ಮಳೆಯಾಗುತ್ತದೆ. 2026 ಇಂಗ್ಲಿಷ್ ಕ್ಯಾಲೆಂಡರ್ನ ಹೊಸ ವರ್ಷ ಆರಂಭಕ್ಕೂ ಮುನ್ನ ಯಾವ ದೇವರನ್ನು ನೆನೆಯಬೇಕು, ಬಡತನದ ಜೀವನದಿಂದ ಮುಕ್ತರಾಗಲು ಯಾವ ಕೆಲಸವನ್ನು ತಪ್ಪದೇ ಮಾಡಬೇಕೆಂದು ಈಗ ತಿಳಿಯೋಣ. 2025ನೆಯ ಕೊನೆಯ ದಿನವಾದ ಡಿಸೆಂಬರ್ 31ನೇ ತಾರೀಕು ಬುಧವಾರದ ದಿನವು ಗಣೇಶನ ದಿನವಾಗಿದೆ. ಬುಧವಾರಕ್ಕೆ ಅಧಿಪತಿ ಗಣೇಶನಾಗಿದ್ದಾನೆ. ಆದ್ದರಿಂದ ಡಿಸೆಂಬರ್ 31ನೇ ತಾರೀಕು ಪ್ರತಿಯೊಬ್ಬರು ಗಣೇಶನ ಪೂಜೆಯನ್ನು ಮಾಡಬೇಕು. ಇದರಿಂದ 2026 ಹೊಸ ವರ್ಷ ಪೂರ್ತಿ ಗಣಪನ ಬಲದಿಂದ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಯಾವುದೇ ವಿಘ್ನಗಳಿಲ್ಲದೆ ಆ ಕೆಲಸ ಪೂರ್ಣಗೊಳ್ಳುತ್ತದೆ, ಕಾರ್ಯಸಿದ್ಧಿ ಉಂಟಾಗುತ್ತದೆ. ನಿಮ್ಮ ಮನೆಗೆ ಹತ್ತಿರದಲ್ಲಿ ಗಣೇಶನ ಗುಡಿ ಇದ್ದರೆ ನಿಮ್ಮ ಕೈನಿಂದ ಆರಿಸಿದ ಗರಿಕೆಗಳನ್ನು ಹಾಗೂ ಕೆಂಪು ಬಣ್ಣದ ಪುಷ್ಪಗಳನ್ನು ಈ ದಿನ ಕೊಟ್ಟು ಬರಬೇಕು. ಬುಧವಾರ ಬೆಳಿಗ್ಗೆ ಅಥವಾ ಸಂಜೆ ಈ ಕೆಲಸವನ್ನು ಮಾಡಬೇಕು. ಗಣಪನ ದರ್ಶನ ಪಡೆದು ಆಲಯದಲ್ಲಿ ಕೊಬ್ಬರಿ ಎಣ್ಣೆಯ ದೀಪಗಳನ್ನು ಬೆಳಗಿಸಿ 5 ಪ್ರದಕ್ಷಿಣೆಯನ್ನು ಮಾಡಿ ಮನೆಗೆ ಬರಬೇಕು. ಇದರಿಂದ ಗಣಪನ ಕೃಪೆ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ ಗಣೇಶನ ಗುಡಿಗೆ ಹೋಗಲು ಸಾಧ್ಯವಾಗದಿದ್ದರೂ ನಿಮ್ಮ ಮನೆಯಲ್ಲಿಯೇ ಗಣೇಶನ ಫೋಟೋ ಅಥವಾ ವಿಗ್ರಹಕ್ಕೆ ತಂದ ಕುಂಕುಮದ ಬೊಟ್ಟನ್ನು ಇಟ್ಟು ಕೆಂಪು ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡಿ ಗಣೇಶನ ಮುಂದೆ ದೀಪಕ್ಕೆ 5 ಬತ್ತಿಗಳನ್ನು ಕೂರಿಸಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪ ಬೆಳಗಿಸಬೇಕು. ಗಂ ಕ್ಷಿಪ್ರಪ್ರಸಾದನಾಯ ನಮಃ ಎಂದು 11 ಬಾರಿ ಅಥವಾ 21 ಬಾರಿ ಒಂದು ಪುಸ್ತಕದ ಮೇಲೆ ಬರೆಯುತ್ತಾ ಈ ವಿಶೇಷ ಮಂತ್ರವನ್ನು ಪಠಿಸಬೇಕು. ಯಾರು ಡಿಸೆಂಬರ್ 31 ವರ್ಷದ ಕೊನೆಯ ದಿನ ಗಣೇಶನ ಈ ಮಂತ್ರವನ್ನು ಪಠಿಸುತ್ತಾ ಹೊಸ ವರ್ಷವನ್ನು ಸ್ವಾಗತಿಸುತ್ತಾರೋ ಅವರಿಗೆ ಯಾವುದೇ ಸಂಕಲ್ಪಗಳು, ಕೋರಿಕೆಗಳು ಇದ್ದರೆ ಶೀಘ್ರವಾಗಿ ನೆರವೇರುತ್ತದೆ. ಕ್ಷಿಪ್ರ ಎಂದರೆ ಶೀಘ್ರ ಎಂದರ್ಥ. ಕ್ಷಿಪ್ರ ಪ್ರಸಾದ ಎಂದರೆ ಶೀಘ್ರವಾಗಿ ಸಿಗುವುದು ಎಂದರ್ಥ. ಹೀಗೆ ಗಣೇಶನನ್ನು ಶೀಘ್ರವಾಗಿ ವರ ನೀಡು ಎಂದು ಕೇಳುವುದೇ ಈ ಮಂತ್ರದ ಅರ್ಥವಾಗಿದೆ. ಈ ಮಂತ್ರದ ಜೊತೆಗೆ ಗಣೇಶನ ಪಂಚರತ್ನ ಸ್ತೋತ್ರ ಹಾಗೂ ಸಂಕಟನಾಶಕ ಗಣೇಶ ಸ್ತೋತ್ರವನ್ನು ಹೇಳಬಹುದು. ಹೀಗೆ ಗಣೇಶನನ್ನು ಈ ಮಂತ್ರ, ಸ್ತೋತ್ರ, ಪುಷ್ಪಗಳಿಂದ ಪೂಜಿಸಿದರೆ ಡಿಸೆಂಬರ್ 31 ಕಳೆಯುತ್ತಿದ್ದಂತೆ ಜನವರಿ 1ನೇ ತಾರೀಕಿನಿಂದ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ನಿರುದ್ಯೋಗ ಇದ್ದವರಿಗೆ ಉದ್ಯೋಗ ಸಿಗುತ್ತದೆ. ವ್ಯಾಪಾರದಲ್ಲಿ ನಷ್ಟಗಳಾಗುತ್ತಿದ್ದರೆ ಜಯವಾಗುತ್ತದೆ. ವಿದ್ಯೆಯಲ್ಲಿ ಪ್ರಗತಿ ಜೊತೆಗೆ ಸಂಪತ್ತಿನ ವೃದ್ಧಿಯಾಗುತ್ತದೆ. ಇನ್ನು ರಾತ್ರಿ 12 ಗಂಟೆಗೆ ಸರಿಯಾಗಿ ಮನೆಯಲ್ಲಿ ಇರುವಂತಹ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಒಂದು ವಿಶೇಷ ದೀಪವನ್ನು ಬೆಳಗಿಸಬೇಕು. ಇದರಿಂದ ಗ್ರಹಗಳಲ್ಲಿ ಶುಕ್ರನ ಅನುಗ್ರಹ ಸಿಗುತ್ತದೆ. ವರ್ಷ ಪೂರ್ತಿ ಅಷ್ಟಲಕ್ಷ್ಮಿಯರ ಕೃಪೆ ನಿಮ್ಮ ಜೀವನದಲ್ಲಿ ತಾಂಡವ ಆಡುತ್ತದೆ. ಈ ವರ್ಷದಲ್ಲಿ ನೀವು ಮಾಡಿಕೊಂಡಂತಹ ಸಾಲಗಳು ತೀರಲು, ಹಣದ ಆಕರ್ಷಣೆ ಆಗಲು ಈ ದೀಪವು ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಡಿಸೆಂಬರ್ 31 ಬುಧವಾರ ರಾತ್ರಿ 12 ಗಂಟೆಗೆ ಸರಿಯಾಗಿ ದೇವರ ಕೋಣೆಯಲ್ಲಿ ಈ ದೀಪವನ್ನು ಬೆಳಗಿಸಬೇಕು. 6 ತಾವರೆಯ ಬತ್ತಿಗಳು, ಇದು ಸಿಗಲಿಲ್ಲವೆಂದರೆ 6 ಬಿಳಿ ಎಕ್ಕದ ಬತ್ತಿಗಳು, ಈ 2 ಬತ್ತಿಗಳು ಸಿಗಲಿಲ್ಲವೆಂದರೆ ಮನೆಯಲ್ಲಿ ಇರುವ ಹತ್ತಿಯ ಬತ್ತಿಗಳನ್ನು ಬಳಸಿಕೊಂಡು ಈ ದೀಪವನ್ನು ಹಚ್ಚಬೇಕು. ಲಕ್ಷ್ಮೀ ದೇವಿಯ ಫೋಟೋಗೆ ಗಂಧ, ಕುಂಕುಮದ ಬೊಟ್ಟನ್ನಿಟ್ಟು ಹಳದಿ ಹಾಗೂ ಕೆಂಪು ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡಿ ದೀಪಕ್ಕೆ 6 ಸಂಖ್ಯೆಯಲ್ಲಿ ಬತ್ತಿಗಳನ್ನು ಕೂರಿಸಿ ದೀಪಾರಾಧನೆ ಮಾಡಿ. ಏಕೆಂದರೆ 6 ಎಂಬುದು ಶುಕ್ರನ ಸಂಖ್ಯೆಯಾಗಿದೆ. ಶುಕ್ರನಿಗೆ ಅಧಿಷ್ಠಾನ ದೇವರು ಶ್ರೀ ಮಹಾಲಕ್ಷ್ಮೀ ದೇವಿ. ಶುಕ್ರನ ಬಲವಿದ್ದರೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ. 2026 ವರ್ಷ ಪೂರ ನಿಮಗೆ ಅದೃಷ್ಟ, ಐಶ್ವರ್ಯ, ಮಹಾಲಕ್ಷ್ಮೀ ದೇವಿಯ ಕೃಪೆ ಇದರಿಂದ ಸಿಗುತ್ತದೆ. ದೇವಿಗೆ ನೈವೇದ್ಯವಾಗಿ ಹಸುವಿನ ಹಾಲನ್ನು ಅರ್ಪಿಸಬೇಕು. ಬಿಲ್ಪತ್ರ ವೃಕ್ಷದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಡಿಸೆಂಬರ್ 31ನೇ ತಾರೀಕು ಅಥವಾ ಜನವರಿ 1ನೆಯ ತಾರೀಕು ಎಲ್ಲಾದರೂ ಬಿಲ್ಪತ್ರೆ ವೃಕ್ಷ ಕಾಣಿಸಿದರೆ ತಪ್ಪದೆ ಜಲವನ್ನು ಅರ್ಪಿಸಿ ಭಕ್ತಿಯಿಂದ ವೃಕ್ಷವನ್ನು ಸ್ಪರ್ಶ ಮಾಡಿ ಯಾವುದೇ ದೋಷಗಳಿದ್ದರೂ ದೂರವಾಗಿ ಹಣಕಾಸಿನ ಬ್ಲಾಕೇಜ್ಗಳು ಕಳೆಯುತ್ತದೆ. ದೇವರ ಕೋಣೆಯಲ್ಲಿ ದೀಪ ಬೆಳಗುವುದರ ಜೊತೆಗೆ ನಿಮ್ಮ ಮನೆಯ ಹಾಲಿನಲ್ಲಿ ಅಗ್ನಿ ದೇವರನ್ನು ನೆನೆಯುತ್ತಾ ಆಗ್ನೇಯ ದಿಕ್ಕಿಗೆ ಒಂದು ವಿಶೇಷ ದೀಪವನ್ನು ಬೆಳಗಿಸಬೇಕು. ಇದರಿಂದ ಅಗ್ನಿ ದೇವರ ಮೂಲಕ ಮಹಾಲಕ್ಷ್ಮೀ ದೇವಿಯ ಕೃಪೆ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಮನೆಯ ಹಾಲ್ನಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಒಂದು ಮಣ್ಣಿನ ದೀಪಕ್ಕೆ 2 ಅಥವಾ 3 ಬತ್ತಿಗಳನ್ನು ಕೂರಿಸಿ ತುಪ್ಪದಿಂದ ಅಥವಾ ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸಬೇಕು.
ರಂ ಅಗ್ನಿದೇವಾಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿದರೆ ಅಗ್ನಿದೇವ ಹಾಗೂ ಮಹಾಲಕ್ಷ್ಮೀ ದೇವಿಯ ಕೃಪೆ ಲಭಿಸಿ ಅನೇಕ ವಿಧವಾದ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಶುಭ ಕಾರ್ಯ ನಡೆಯದ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತವೆ. ಜೀವನದಲ್ಲಿ ಶುಭವನ್ನೇ ಕಾಣದೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದ ನಿಮಗೆ ಅಷ್ಟ ದಿಕ್ಕುಗಳಿಂದಲೂ ಹಣದ ಆಗಮನವಾಗುತ್ತದೆ. ಸಾಧ್ಯವಾದರೆ ಈ ದಿನ ಹಣೆಗೆ ಕುಬೇರ ಕುಂಕುಮವನ್ನು ಧರಿಸಿಕೊಳ್ಳಿ. ಇದರಿಂದ ಕುಬೇರನ ಅನುಗ್ರಹವು ಲಭಿಸುತ್ತದೆ. ನಮಗೆ ಹೊಸ ವರ್ಷ ಯುಗಾದಿಯೇ ಆದರೂ ಈ ಸಣ್ಣ ಪರಿಹಾರವನ್ನು ಡಿಸೆಂಬರ್ 31ನೇ ತಾರೀಕು ಬುಧವಾರದ ದಿನ ಮಾಡಿ ನೋಡಿ. ಇದರಿಂದ ಸಿಗುವ ಫಲಗಳು ಬಹಳ ಅದ್ಭುತವಾಗಿರುತ್ತದೆ. ಶ್ರೀ ಮಹಾಲಕ್ಷ್ಮಿ, ಗಣೇಶ ಹಾಗೂ ಅಗ್ನಿದೇವರನ್ನು ವರ್ಷದ ಕೊನೆಯ ದಿನ ಸ್ಮರಿಸುವುದರಿಂದ ಬಡತನ ದೂರವಾಗಿ ಮುಂದಿನ ವರ್ಷ ನೀವು ಕೇಳಿದ್ದೆಲ್ಲ ನಿಮಗೆ ಸಿಗುತ್ತದೆ, ಧನಲಾಭವಾಗುತ್ತದೆ. ನಿಮ್ಮ ಮನೆ ದೇವರು ಹಾಗೂ ಮಹಾಲಕ್ಷ್ಮಿಯ ಹೆಸರನ್ನು ಬರೆದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಭಕ್ತಿಯಿಂದ ವಿಡಿಯೋಗೆ ಲೈಕ್ ಕೊಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.